ಬಿಡದಿ ಟೌನ್ಶಿಪ್ ಯೋಜನೆ ವಿಷಯದಲ್ಲಿ ಪರ ವಿರೋಧ ಪ್ರತಿಭಟನೆಗಳು 10 ದಿನಗಳಿಂದ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಆದರೆ ಇವತ್ತು ಏಕಾಏಕಿ ಗಲಾಟೆಯ ಹಂತಕ್ಕೆ ಹೋಗಿದೆ. ಸರ್ವೆ ನಡೆಸೋದಕ್ಕೆ ಅಂತೇಳಿ ಅಧಿಕಾರಿಗಳು ಇವತ್ತು ಅಲ್ಲಿಯ ಹಳ್ಳಿಗೆ ಬಂದಿದ್ರು. ಅವರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ, ಪೊರಕೆಯಲ್ಲಿ ಹೊಡೆಯಲಾಗಿದೆ. ರಕ್ಷಣೆಗೆ ಬಂದ ಇನ್ಸ್ಪೆಕ್ಟರ್ ಕೂಡ ಕಲ್ಲೇಟಿನಿಂದ ಆಸ್ಪತ್ರೆ ಸೇರಿದ್ದಾರೆ. ರೈತರ ಆಕ್ರೋಶ ಕಟ್ಟೆಯೊಡೆದ ದೃಶ್ಯ ಸ್ಥಳದಲ್ಲಿ ಗೋಚರವಾಗ್ತಾ ಇತ್ತು. ಬಿಡದಿಯ ಮಂಡ್ಲಹಳ್ಳಿ ಭಾಗದಲ್ಲಿ ಟೌನ್ಶಿಪ್ ಯೋಜನೆಗೆ ಭೂಮಿ ಸರ್ವೆ ಮಾಡೋದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ಬಂದಿದ್ರು. ಆದರೆ ರೈತರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಕೊನೆಗೆ ಪೊಲೀಸರ ಭದ್ರತೆಯಲ್ಲಿ ಸರ್ವೆಗೆ ಮುಂದಾದರು. ಆಗ ಯೋಜನೆ ವಿರೋಧಿಸ್ತಾ ಇರುವಂತಹ ರೈತರು ಏಕಾಏಕಿ ಸರ್ವೆ ನಡೆಸ್ತಾ ಇದ್ದಂತಹ ಅಧಿಕಾರಿಗಳ ಕಡೆಗೆ ದಾಳಿ ಮಾಡಿದರು. ರೈತ ಮಹಿಳೆಯರು ಕೈಯಲ್ಲಿ ಪೊರಕೆ ತಗೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೀಗೆ ಸರ್ವೆಗೆ ಬಂದಿದ್ದ ಅಧಿಕಾರಿಗಳು ಭಯ ಬಿದ್ದು ಓಡಿ ಹೋಗಿ ಕಾರ್ ಹತ್ಕೊಂಡ್ರು. ಆದರೆ ಕಾರಿಗೂ ಕೂಡ ರೈತರು ಮುತ್ತಿಗೆ ಹಾಕಿದ್ದಾರೆ. ಕಾರಿನ ಒಳಗಿದ್ದವರನ್ನು ಕೂಡ ಆಚೆ ಎಳೆದು ಹಲ್ಲೆ ಮಾಡೋದಕ್ಕೆ ಮುಂದಾದರು. ಪೊಲೀಸರು ರೈತ ಮಹಿಳೆಯರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ರೈತ ಮಹಿಳೆಯರು ಬಿಡಲಿಲ್ಲ. ಅಟ್ಟಾಡಿಸ್ಕೊಂಡು ಮಹಿಳೆಯರು ಪುರುಷರು ಅಂತ ನೋಡದೆ ಪೊರಕೆ, ಕಲ್ಲು, ದೊಣ್ಣೆಗಳಿಂದ ದಾಳಿ ಮಾಡಿದ್ದಾರೆ. ಸರ್ವೆ ಅಧಿಕಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ ರೈತರು ಕೈಯಿಂದ ರಕ್ಷಣೆ ಮಾಡೋದಕ್ಕೆ ಪೊಲೀಸರು ನಂತರ ಕಾರ್ ಹತ್ತಿಸೋದಕ್ಕೆ ಮುಂದಾದರು. ಆದರೆ ಕಾರ್ಗಳ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ರೈತರು ಎಸೆದಿದ್ದಾರೆ. ಗಾಜುಗಳನ್ನು ಪುಡಿ ಪುಡಿ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೀಗೆ ಸರ್ಕಾರಿ ಅಧಿಕಾರಿಗಳನ್ನು ರೈತರಿಂದ ರಕ್ಷಿಸೋದಕ್ಕೆ ಹೋದಂತಹ ಪೊಲೀಸರಿಗೂ ಕೂಡ ಗಾಯಗಳಾಗಿವೆ. ದಾಳಿ ಮಾಡ್ತಾ ಇದ್ದಂತಹ ಮಹಿಳೆಯರನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋಗಿ ಮಹಿಳಾ ಪೊಲೀಸರು ಕೆಳಗೆ ಬಿದ್ದು ಗಾಯ ಮಾಡಿಕೊಂಡಿದ್ರು. ಇನ್ನು ಇನ್ಸ್ಪೆಕ್ಟರ್ ತಲೆಗೂ ಕೂಡ ಕಲ್ಲು ಬಿದ್ದು ರಕ್ತ ಹರಿದಿದೆ. ರಾಮನಗರ ಗ್ರಾಮಾಂತರದ ಇನ್ಸ್ಪೆಕ್ಟರ್ ಮುರಳಿ ತಲೆಗೆ ಕಲ್ಲಿನ ಏಟು ಬಿತ್ತು. ತಲೆಗೆ ಗಾಯವಾದ ಕಾರಣಕ್ಕೆ ಪೊಲೀಸರು ಕೂಡ ಕಕ್ಕಾಬಿಕ್ಕಿಯಾದರು. ನಾವಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ನಾವಲ್ಲಿ ಗಲಾಟೆ ಮಾಡ್ತಾರೆ. ಇನ್ನು ರೈತರ ಕಣ್ತಪ್ಪಿಸಿ ಸರ್ವೆ ಮಾಡ್ತಾ ಇದ್ದಂಥವ್ರನ್ನು ಕೂಡ ಬಿಡಲಿಲ್ಲ. ಅಧಿಕಾರಿಗಳು ಎಲ್ಲೆಲ್ಲಿ ಇದ್ರೋ ಅಲ್ಲಿಗೆ ಹೋಗಿ ಅಟ್ಟಾಡಿಸಿದ್ರು. ಓಡಿಸ್ಕೊಂಡು ಹೋಗಿ ಕಾರ್ ಹತ್ತುತ್ತಿದ್ದವರ ಮೇಲೆ ಕೂಡ ಹಲ್ಲೆ ಮಾಡಲಾಯಿತು. ಅಧಿಕಾರಿಗಳು ಕುಳಿತಿದ್ದ ಜೀಪ್ಗೆ ಕಲ್ಲು ತೂರಾಟ ನಡೆಸ್ತಾ ಇದ್ದದರ ಪರಿಣಾಮವಾಗಿ ಅಧಿಕಾರಿಗಳು ಭಯದಿಂದ ಕಾರ್ಗಳ ಒಳಗಡೆ ಮತ್ತು ಹೊರಗಡೆಯೂ ಕೂಡ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಹೆಂಗಣ ಮಾಡ್ತಾ ಇರೋಣ. ಇನ್ನು ಈ ಗಲಾಟೆಯ ವೇಳೆ ಕೆಲವು ರೈತರು ಕೂಡ ಅಸ್ವಸ್ಥಗೊಂಡಿದ್ರು. ಕೆಂಶೆಟ್ಟಿ ದೊಡ್ಡಿ ಗ್ರಾಮದ ರೈತ ಕೃಷ್ಣಪ್ಪ ತಲೆಗೆ ಗಾಯ ಮಾಡಿಕೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಯಿತು. ಗಲಾಟೆಗಳೆಲ್ಲವೂ ಆಗ್ತಾ ಇದ್ದಂತೆಯೇ ಪೊಲೀಸರ ಮುಂದೆ ಕಣ್ಣೀರಿಟ್ಟ ಮಹಿಳೆಯರನ್ನ ಮನವೊಲಿಸುವ ಕೆಲಸಗಳು ಕೂಡ ಆದವು. ಈ ವೇಳೆ ರೈತ ಮಹಿಳೆಯರು ನಮ್ಮ ಭೂಮಿಯನ್ನು ಕಿತ್ಕೊಳ್ಬೇಡಿ ಅಂತ ಆಕ್ರೋಶ ಹೊರಹಾಕಿದ್ರು. ನಾವು ಪೊಲೀಸ್ನವ್ರ ಜೊತೆಲ್ಲ ಇಲ್ಲಿ ಕುಂಡಿಸ್ಕೊಂಡು ನಮ್ಗೆಲ್ಲ ಒಳ್ಳೆ ನೈಸಾಗಿ ಪೊಲೀಸ್ನವರೆಲ್ಲ ಮಾತಾಡಿ ಆ ಕಡೆಯಿಂದ ಬಂದು ಎಲ್ಲ ಸರ್ವೆ ಮಾಡಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ ಸರ್. ರೈತರು ಅಂದ್ರೆ ಸುಮ್ನೆ ಅವ್ರು ಹೇಳಿಂದ ಕೇಳ್ಕೊಂಡು ಇರೋ ರೈತರುಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವರು ಇವತ್ತೆಲ್ಲ ಮಾತುಕತೆನೂ ಆಯ್ತು ಸರ್, ಪರ್ಕೆ ಸೇವೆನೂ ಆಯ್ತು ಸರ್. ನಾವು ರೈತರುಗಳೆಲ್ಲ ರೊಚ್ಚಿಗೆದ್ದು ಆ ಸರ್ವೆಯವ್ರನ್ನೆಲ್ಲ ಅವರು ಪೊಲೀಸ್ನವರೆಲ್ಲ ರೈತರು ನೋಡಿದ್ರು ಸರ್. ನಮ್ ರೈತರು ಪಾಪ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಸರ್. ಆ ತರ ಎಲ್ಲ ಮಾಡಿ ಗಲಾಟೆ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ ಸರ್.
ಸರ್ ಒಪ್ಪಿಗೆ ಇರೋರು ಮಾಡ್ಕೊಳ್ಳಿ, ನಮ್ಗೆ ನಿಮ್ ಭೂಮಿ ನಾನು ಬಿಟ್ಬಿಡ್ತೀನಿ ಅಂತ DC ಅವ್ರು ನಮ್ಗೊಂದು ಆರ್ಡರ್ ಕೊಡ್ಲಿ ಅಷ್ಟೇ. ನಾವು ಆರ್ಡರ್ಗೋಸ್ಕರ ಕಾಯ್ತಾ ಇರೋದು. ಸರ್ವೆ ಎಲ್ಲಿ ಮಾಡ್ತಿದ್ರೆ ಒಪ್ಪಿಗೆ ಕೊಟ್ಟಿರೋ ರೈತರಲ್ಲ, ಒಪ್ಪಿಗೆ ಕೊಟ್ಟಿರೋ ರೈತರದೇ ಮಾಡ್ತಾ ಇರೋದು. ಈಗ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವು 1.5 ವರ್ಷದಿಂದ ಸ್ಟ್ರೈಕ್ ಮಾಡ್ತಿದೀವಿ. ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದೇಂಗೆ ಅವ್ರಿಗೆ ಇಷ್ಟು ಬೇಗನೆ ನ್ಯಾಯ ಕೊಡ್ತಾರೆ ಸರ್ಕಾರ? ಯಾಕೆ ಸರ್ಕಾರ ಕಣ್ಣಿಲ್ವಾ ಸರ್? 4K ಸೇವೆನೂ ಮಾಡಿದೀವಿ, ಯಾರಿಗೂ ಕುಗ್ಗೋದು ಜಗ್ಗೋದು ಏನೂ ಇಲ್ಲ ಸರ್. ನೆಕ್ಸ್ಟ್ ಬರಬಾರದು. ರೈತ ಮಹಿಳೆಯರ ಮುಂದೆ ಯಾವ್ದು ಅಲ್ಲ, ಯಾವ ಸರ್ಕಾರನೂ ಅಲ್ಲ ಸರ್. ಇಷ್ಟಕ್ಕೆ ಸುಮ್ಮನಾಗದಂತಹ ರೈತರು ಸ್ಥಳದಲ್ಲಿಂದ ತೆರಳೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪಟ್ಟು ಹಿಡಿದು ಹೋರಾಟಕ್ಕೆ ಕುಳಿತರು. ಅಷ್ಟೇ ಅಲ್ಲದೆ ಹೊಲದಲ್ಲೇ ಊಟಕ್ಕೆ ಕುಳಿತರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಬೆಂಗಳೂರು ದಕ್ಷಿಣದ SP R ಶ್ರೀನಿವಾಸ್ ಗೌಡ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಸರಿಯಲ್ಲ, ಕಾನೂನು ಕೈಗೆ ತೆಗೆದುಕೊಂಡ್ರೆ ಸರಿ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಆಗ SP ಜೊತೆಗೂ ಕೂಡ ವಾಗ್ವಾದಕ್ಕಿಳಿದ ರೈತರು ಸರ್ವೆ ಕೆಲಸ ಮಾಡೋದಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಪಟ್ಟು ಹಿಡಿದರು. ಸ್ಥಳಕ್ಕೆ ಆಗಮಿಸಿದಂತಹ IGP ಕೂಡ ರೈತರ ಮನವೊಲಿಕೆಗೆ ಪ್ರಯತ್ನಿಸಿದರು. ಪೊಲೀಸ್ ಅಧಿಕಾರಿಗಳ ಮನವಿಗೂ ರೈತರು ಮಾತ್ರ ಜಗ್ಲೇ ಇಲ್ಲ. ರೈತರ ಮೇಲೆ ದಬ್ಬಾಳಿಕೆ ಮಾಡಿದರೆ ಸುಮ್ಮನಿರೋದಿಲ್ಲ ಅಂತ ಕಿಡಿಕಾರಿದ್ರು. ಹಾಗೇನಾದರೂ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಮಾಡಿದರೆ ವಿಷ ಕುಡಿಯೋದಾಗಿ ಎಚ್ಚರಿಕೆ ಕೊಟ್ಟರು. ಹೀಗಾಗಿ ತಾತ್ಕಾಲಿಕವಾಗಿ ಇವತ್ತಿನ ಸರ್ವೆಯನ್ನ ಸ್ಥಗಿತಗೊಳಿಸಲಾಯಿತು. ಅಲ್ಲಿ ನಮ್ಮ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ GPDL ಒಬ್ರು ಅಧಿಕಾರಿ, ಉನ್ನತ ಅಧಿಕಾರಿ ಬಂದಿರೋ. ಸೊ ಅಧಿಕಾರಿಗಳ್ತ ಚರ್ಚೆ ಮಾಡ್ತಿದ್ವು, ಏನೋ ಹಿಂಗೆ ಸಾಧಕ ಬದಗೆ ಚರ್ಚೆ ಮಾಡಿ ಆಯ್ತು, ಮೇಲಧಿಕಾರಿಗಳ್ತ ಮಾತಾಡ್ತೀವಿ, ವೇಟ್ ಮಾಡಿ ಅನ್ಬಿಟ್ಟು ನಮ್ಮ ತಾವು ಸಭೆ ಮಾಡ್ತಾ ಇದ್ರು. ಒಂದು ಭಾಗ, ಇನ್ನೊಂದು ಭಾಗ ಇನ್ನೊಂದು 300 ಮೀಟರ್ ದೂರದಲ್ಲಿ ರೈತ ತಂಡನ ಬಿಟ್ಟು JMC ಮಾಡಿಸ್ತಾವ್ರೆ. ನಮ್ಗೆ ಗೊತ್ತಾಗ್ಲಿಲ್ಲ. ರೈತರಿಗೂ ಮತ್ತೆ ಪೊಲೀಸರಿಗೂ ಮತ್ತೆ GPD ಅಧಿಕಾರಿಗಳು ಚರ್ಚೆ ಆಯ್ತು, ನಾವು ಕೂತಿದ್ವಿ 1 hour. ಅಲ್ಲೂ ನಮ್ಮ ಮಾಹಿತಿನೇ ಇಲ್ಲ, JMC ಮಾಡಿಸ್ತಾ ಇದ್ರು. ಅಲ್ಲಿಂದ ಗೊತ್ತಂತ ಕೆಲವು ರೈತರುಗಳು ತಮ್ಮ ಮಹಿಳೆಯರು ಹೋಗಿ ತಡೆಯುವಂತ ಪ್ರಯತ್ನ ಮಾಡೋರು. ಆ ತಡೆಯುವಂತ ಸಮಯದಲ್ಲಿ GPD ಇಂದ ಬಂದಂತ JMC ಅಧಿಕಾರಿಗಳು ನಮ್ಮ ಮಹಿಳೆಯರ ಮೇಲೆ ಮತ್ತೆ ನಮ್ಮ ರೈತರ ಮೇಲೆ ತುಂಬಾ ಕೆಟ್ಟದಾಗಿ ಅವಾಚ್ಯ ಬೈಯೋದು, ಇನ್ನೊಂದು ಟೆಂಪ್ಟ್ ಮಾಡೋರು. ಭೂಸ್ವಾಧೀನ ಕೈ ಬಿಟ್ರೆ ಪಾಯಸ ಕುಡಿತೀವಿ, ಇಲ್ಲಾಂದ್ರೆ ವಿಷ ಕುಡಿತೀವಿ. ಇವತ್ತು ಒಂದು ಬಾಟ್ಲವೆ, ಮುಂದಿನ ಸಾವಿರಾರು ಬಾಟ್ಲು ವಿಷದ ಬಾಟ್ಲುಗಳು ಕೈಗೆ ಬರ್ತವೆ. ಅದು ತೋರ್ಸ್ತೀವಿ, ವಿಡಿಯೋ ಮುಖಾಂತರ ತೋರ್ಸಕ್ ಬರಲ್ಲ. ಅದನ್ನ ನಾವು ಯಾಕೆಂದ್ರೆ ಕುಡಿಯೋಕೆ ಬರ್ತೀವಿ. ಯಾಕೆಂದ್ರೆ ನಮ್ಗೆ ಇವತ್ತು ಭೂಮಿ ಉಳಿದ್ರೆ ಮಾತ್ರನೇ ನಮಗೆ ರೈತರುಗಳಿಗೆ, ಇಲ್ಲಾಂದ್ರೆ ನಮಗೆ ಬೇರೆ ಜೀವನ ಗೊತ್ತಿಲ್ಲ ನಮಗೆ. ನಾವು ಬಡ ರೈತರಿಗೆ ಇವರೆಲ್ಲ 10 ಗುಂಟೆ 15 ಗುಂಟೆ ಅರ್ಧ ಎಕರೆ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು ಎಲ್ಲಿಗೋಗ್ಬೇಕು? ಇದೇ ಗತಿ ನಮಗೆ. ಈ ಭೂಸ್ವಾಧೀನ ಮಾಡಲೇಬೇಕು ಅಂದ್ರೆ ಈ ಸರ್ಕಾರ ಇಲ್ಲ ಅವರೇ ತರಿಸ್ಕೊಟ್ಬಿಡ್ಲಿ ನಮ್ಗೆ ಸಾವಿರಾರು ಕೂತ್ಕೋತಿ ಸಾಲಾಗೆ, ಅವ್ರ ಎದುರಿಗೆ ಸರ್ಕಾರ ಎದುರಿಗೆ ಕೊಡ್ಬಿಡ್ತೀವಿ ನಾವು. ಇಲ್ಲಿ ರೈತರು ಒಂದು ಕಡೆಯಲ್ಲಿ ಹೋರಾಟವನ್ನು ನಡೆಸಿದ್ದಾರೆ. ಹೌದು, ಅವರ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿ ಅವ್ರಿಗೂ ಕೂಡ ಹೋರಾಟ ಅನಿವಾರ್ಯ. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು ಸರ್ಕಾರದ ಕೆಲಸಕ್ಕಾಗಿ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಕೇಸ್ಗಳನ್ನು ದಾಖಲಿಸಲಾಗಿದೆ. ಇದರಲ್ಲಿ ಒಳಸಂಚು, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣವನ್ನು ದಾಖಲಿಸಲಾಗಿದೆ. BNS 221 ಸೆಕ್ಷನ್ನ ಅಡಿಯಲ್ಲಿ ರೈತರ ಮೇಲೆ ಕೇಸ್ ದಾಖಲಿಸಲಾಗಿದ್ದು, ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು 6 KSRP ತುಕಡಿಯನ್ನು ಈಗಾಗಲೇ ಇಲ್ಲಿಗೆ ನಿಯೋಜನೆ ಮಾಡಲಾಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ಬಂಧನಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಂದು GPDA ವತಿಯಿಂದ JMC ಸರ್ವೆ ಆಗ್ತಿತ್ತು. ಆ ಸರ್ವೆಗೆ ಏನು ಲೋಕಲ್ ರೈತರುಗಳಿದ್ದಾರೆ ಮತ್ತೆ ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಬಟ್ ಏನು ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಜೊತೆಗೆ ಏನು ನಮ್ಮ ಪೊಲೀಸಿಗೆ ಕೆಲವು ಸಿಬ್ಬಂದಿಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸ್ತೀವಿ. 1-2 ಪ್ರೈವೇಟ್ ವೆಹಿಕಲ್ಸ್ಗಳದ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ನಮ್ಮ 3 ಸಿಬ್ಬಂದಿಗಳಿಗೆ ಏಟಾಗಿದೆ. ಒಬ್ರು DYSPಗೆ ಮತ್ತೆ ಒಬ್ರು ಇನ್ಸ್ಪೆಕ್ಟರ್ಗೆ ಮತ್ತೆ ಒಬ್ರು ಸಿಬ್ಬಂದಿಗೆ ಏಟ್ ಬಿದ್ದಿದೆ. ಏನು GBDA ಕಡೆಯಿಂದ ಸರ್ವೆಗೆ ಬಂದಂತ ಕೆಲವು ಅಧಿಕಾರಿಗಳಿಗೆ ಗೆರಾವು ಮಾಡಿ ಮುತ್ತಿಗೆ ಮಾಡಿ ಹಾಕಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾವು ಆಕ್ಷನ್ ತಗೊಂಡು. ಇನ್ನು ಬಿಡದಿ ಟೌನ್ಶಿಪ್ ಪರವಾಗಿರುವಂತಹ ರೈತರು ಟೌನ್ಶಿಪ್ ವಿರೋಧಿ ರೈತರ ವರ್ತನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. 27 ಜನರಿಗೆ ನೋಟಿಸ್ ಕೊಟ್ಟಿದ್ರು. ಈ ಪೈಕಿ 23 ಜನ ರೈತರು ಒಪ್ಪಿದ್ದಾರೆ. ಹಾಗಾಗಿ ಅಧಿಕಾರಿಗಳು JMC ಸರ್ವೆಗೆ ಬಂದಿದ್ರು. ನ್ಯಾಯಾಲಯದ ಮೂಲಕ ಪ್ರಶ್ನೆ ಮಾಡೋದು ಬಿಟ್ಟು ಗಲಾಟೆ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. 70 ಎಕರೆ 62 ಎಕರೆ ಒಡರಳ್ಳಿ, ಅದರ JMC ಮಾಡೋ ಕಾರ್ಯಕ್ರಮ ಇದಿತ್ತು. ಅದರಲ್ಲಿ
ಮಂಡಳಿ ದೊಡ್ಡಲ್ಲಿ ರೈತರುಗಳು ಅರ್ಜಿ ಕೊಟ್ಟಿದ್ದಾರೆ. 27 ಜನಕ್ಕೆ 23 ಜನ ಅರ್ಜಿ ಕೊಟ್ಟವ್ರೆ. ನಮ್ಮ ಜಮೀನು JMC ಮಾಡಿ ನಮಗೆ ಹಣವನ್ನು ಪರಿಹಾರ ಕೊಡಿ ಅಂತ. ಅವ್ರು ಅರ್ಜಿ ಕೊಟ್ಟ ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು GBDಯಿಂದ ಅವ್ರಿಗೆ ಸರ್ವೆಗೆ JMCಗೆ ಅಧಿಕಾರಿ ಕಳಿಸಿದ್ದಾರೆ. ಅದಕ್ಕೆ ಇಲ್ಲಿ ಇಲ್ಲದೇ ಇರೋ ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆ ಯಾಕೆ ನಡೀತು ಅಂತ ನಮ್ಗೆ ಅರ್ಥ ಆಯ್ತಿಲ್ಲ. 23 ಜನ ಕೊಟ್ಟವ್ರೆ, ಸುಮ್ಮನೆ ಯಾರನ್ನೂ ಮಾಡಿಲ್ಲ. ಒಪ್ಪಿಗೆಯಿಂದಾನೆ ಸ್ವಾಮಿ ತಿರುಗಿ ನಾವು ಬಲಂತ ಮಾಡಿ ಇದು ಮಾಡಿದ್ದೀವಿ. ನಮ್ಗೆ ಒಪ್ಪಿಗೆ ಸ್ವಾಮಿ, ನಮ್ಮ ಕೈಲಿ ಆಗಲ್ಲ. 78 ವರ್ಷ ನಮಗೆ, ನಮ್ಮ ಮಕ್ಕಳ ಕೈಲೂ ಆಗಲ್ಲ. ನಾವು ಕೊಡೋದೆ. ಇನ್ನು ಇಂದು ಬಿಡದಿಯಲಾದಂತಹ ಘಟನೆಗೆ ಸರ್ಕಾರದ ಚಿತಾವಣೆಯೇ ಕಾರಣ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಶಾಂತಿಯುತ ಹೋರಾಟ ಮುಂದುವರಿಸಿ ಅಂತ ರೈತರಿಗೆ ಮನವಿ ಮಾಡಿಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡಿದರೆ ರೈತರು ಮತ್ತೇನು ಮಾಡ್ತಾರೆ ಅಂತ ವಿರೋಧ ಪಕ್ಷದ ನಾಯಕ R ಅಶೋಕ್ ಕೂಡ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ, ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ, ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಿಡದಿ ರೈತರು ಏನು ಹೇಳ್ತಾ ಇದ್ದಾರೆ, ಇದು ಫಲವತ್ತಾದ ಭೂಮಿ. ಸುಮಾರು ಒಂದು 10 ರಿಂದ 12 ಲಕ್ಷ ತೆಂಗಿದೆ, ಒಂದು 7-8 ಲಕ್ಷ ಅಡಿಕೆ ಮರ ಇದೆ, ಒಂದು 5-6 ಲಕ್ಷ ಮಾವಿನ ಮರಗಳಿದೆ. ಅಷ್ಟು ಫಲವತ್ತಾಗಿದೆ, ಅಷ್ಟು ಗ್ರೀನರಿ ಇರೋವಂಥದ್ದು. ನೀವು ಅದನ್ನು ಅಕ್ವೈರ್ ಮಾಡಿ ನೀವು ರಿಯಲ್ ಎಸ್ಟೇಟ್ ಮಾರಾಟ ಮಾಡೋಕ್ಕೆ ಹೊರಟ್ರೆ ಇನ್ನೇನು ಹೇಳ್ತಾರೆ? ರೈತರ ನೀವು ರೈತನ ಕನ್ವಿನ್ಸ್ ಮಾಡಬೇಕಾಯ್ತು, ಅದನ್ನು ಮಾಡಿಲ್ಲ. ರೈತರನ್ನ ಕೊಂಡ್ಕೊಳಕ್ಕೆ ಹೋಗ್ತಾ ಇದ್ದೀರಾ.